ಹಾಯ್ ವೆಲ್ಕಮ್ ಬ್ಯಾಕ್ ಅಗೇನ್. 1-2-3 ಡೇಸ್ ವ್ಲಾಗ್ ಏನು ಮಾಡಿರಲಿಲ್ಲ. ಇವತ್ತು ವ್ಲಾಗ್ ಮಾಡ್ತಾಯಿದ್ದೀನಿ. ಲಾಸ್ಟ್ ವ್ಲಾಗಲ್ಲಿ ತೋರಿಸಿದೆ ಅಲ್ವಾ ಅನಿಲ್ಗೆ ಹಿಂಗಾಗಿತ್ತು ಅಂತೇಳಿ. 2 ದಿನದಿಂದ 3 ದಿನ ಆಫೀಸ್ಗೆ ಹೋಗಿಲ್ಲ. ಕೈ ನೋವು ಮಾಡ್ಕೊಂಡು ಕೂತಿದ್ದಾರೆ ಮನೇಲೆ. ಅದರಲ್ಲೂ ಬಿಟ್ಟಿಲ್ಲ ನೋಡಿ, ಅಲ್ಲಿ ಲ್ಯಾಪ್ಟಾಪಲ್ಲೇ ಇದೆ. ಇನ್ನು ಇದರಲ್ಲೂ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದಾರೆ ಆಲ್ರೆಡಿ. ಏನು ಕೆಲಸ ಮಾಡಬೇಕಲ್ಲ, ಆಫೀಸ್ ಕೆಲಸ ಇದೆಯಲ್ಲ. ಹೆಂಗಿದ್ದೀರಾ ಇವಾಗ? ಓಕೆನಾ? ಕಾಲು ಮಾತ್ರ ಸ್ವಲ್ಪ ನೋವು ಜಾಸ್ತಿ ಇದೆ ಅಂತೆ ಅವ್ರಿಗೆ. ಕೈನೂ ಅಷ್ಟೇ ಊದ್ಕೊಂಡ್ಬಿಟ್ಟಿತ್ತು ಫುಲ್ಲು. ಈ ಬೆರಳೆಲ್ಲ ಫುಲ್ಲು ಸ್ವೆಲ್ಲಿಂಗ್ ಆಗ್ಬಿಟ್ಟಿತ್ತು. ಬೆರಳೆಲ್ಲ ಫುಲ್ಲು, ಈ ಬೆರಳುಗಳು ಸಮೇತ ನನಗೆ ಮತ್ತೆ ಯಾಕೋ ಸ್ವೆಲ್ಲಿಂಗ್ ಆಯ್ತಲ್ಲಪ್ಪ ಅಂತ ಅನಿಸ್ತಾ ಇತ್ತು. ಆಮೇಲೆ ಸ್ವಲ್ಪ ಕಮ್ಮಿ ಆಯಿತು, ಇವಾಗ ಪರವಾಗಿಲ್ಲ. ಏನೋ ಚಿಕ್ಕದ್ರಲ್ಲೇ ಹೋಯ್ತು ಅಂತ ಅನ್ಕೋಬೇಕಷ್ಟೆ ಅಲ್ವಾ? ತುಂಬ ಪೇನ್ ಇತ್ತಾ? ಇವಾಗ ಪರವಾಗಿಲ್ವಾ? ಅಷ್ಟೇ ತುಂಬ ಪೇನ್ ಇತ್ತು. ಇವಾಗಲೂ ನೋವು ಇದೆ. ಒಂದು ಸ್ವಲ್ಪ ಹಿಂಗೆ ಒಂಚೂರು ಮುಟ್ಟಿದ್ರು ನೋವು ಅಂತಾರೆ. ಒಂಚೂರು ಇಲ್ಲಿ ಏನಾರು ಮುಟ್ಟಿದ್ರು, ಚೂರು ಏನಾರು ತಗ್ಲಿದ್ರು ನೋವು ಅಂತ ಹೇಳ್ತಾರೆ. ಪರವಾಗಿಲ್ಲ, ಬಟ್ ಸ್ಟಿಲ್ ಓಕೆ, ಈಸ್ ಓಕೆ. 2 ದಿನದಲ್ಲಿ ಸರಿ ಹೋಗಿದ್ದಾರೆ. ಓಕೆ, ಹೀಗಿತ್ತು ಸಿಚುವೇಶನ್. ಅಮ್ಮ ಅವರು ಬಂದಿದ್ದರು ನೋಡ್ಕೊಂಡು ಹೋಗ್ಕೆ. ನನ್ನ ತಮ್ಮ ಅಪ್ಪಾಜಿಗೆ ಹೇಳಿರಲಿಲ್ಲ ನಾನು. ಊರಲ್ಲಿದ್ದಾರಲ್ಲ, ಮತ್ತೆ ಬೀಗ ಹಾಕ್ಕೊಂಡು ಬಂದುಬಿಡ್ತಾರೆ. ಊರಲ್ಲೇನೋ ತೋಟದ ಕೆಲಸ ಮಾಡ್ಸೋಕ್ಕೆ ಹೋಗಿದ್ದಾರೆ. ಮತ್ತು ಎಲ್ಲ ಕೆಲಸ ಅರ್ಧಕ್ಕೆ ಬಿಟ್ಟು ಬಂದುಬಿಡ್ತಾರೆ ಅಂತ ಹೇಳಿರಲಿಲ್ಲ. ಆ ವಿಡಿಯೋ ಹಾಕಿದ್ಮೇಲೆ ಯೂಟ್ಯೂಬಲ್ಲಿ ನೋಡಿಬಿಟ್ಟು ಫೋನ್ ಮಾಡಿ, ಅಯ್ಯೋ ನಂಗೆ ಹೇಳಿಲ್ಲ ನೀನು, ನಾನು ಬಂದುಬಿಡ್ತಾ ಇದ್ದೆ ಹಂಗೆ ಹಿಂಗೆ ಅಂತ ಫುಲ್ಲು ಜೋರು ಮಾಡ್ತಾ ಇದ್ದಾರೆ. ನನಗೆ ರಿಪೋರ್ಟ್ ಕಳಿಸು, ನನಗೆ ಏನೂ ಆಗಿಲ್ಲ ಅಂತ ಡಾಕ್ಟ್ರು ಕೊಟ್ಟರೆ ರಿಪೋರ್ಟ್ ಫೋಟೋ ತೆಗೆದು ಕಳಿಸು ನನಗೆ. ಅಲ್ಲಿವರೆಗೂ ನಾನು ನಂಬಲ್ಲ. ಚೆಕ್ ಮಾಡೋದು ಏನಾಗಿದೆ ಅಂತ ಚೆಕ್ ಮಾಡ್ತೀನಿ ನಾನು ಅಂತೇಳಿ. ಆಮೇಲೆ ನಾವು ಇಲ್ಲಿ ನಮ್ಮ ಮಕ್ಕಳು, ನಮ್ಮ ಸೊಸೆಯರು, ನಮ್ಮ ಮಗಳು, ಅಳಿಯ ಎಲ್ಲ ಚೆನ್ನಾಗಿರಲಿ ಅಂತ ದೇವ್ರ ಹತ್ರ ಬೇಡ್ಕೊತಾ ಇರ್ತೀವಿ. ದೇವ್ರು ಕಾಪಾಡಿದ್ದಾನೆ ಅಂತ ಹೇಳ್ತಾ ಇದ್ರು. ಅದಕ್ಕೆ ಇಷ್ಟ ಆಯಿತು, ಇಷ್ಟೆಲ್ಲ ನಡೀತು. ಓಕೆ, ಏನೂ ತೊಂದರೆ ಇಲ್ಲ, ಆರಾಮಾಗಿದ್ದಾರೆ. ಏನಪ್ಪ ಮತ್ತೆ ಮಂಡೇ ಆಫೀಸ್ಗೆ ಹೋಗ್ಬೇಕಾ? ನಾವು ಹಿಡ್ಕೊಂಡೆ ಮಂಡೇ ಆಫೀಸ್ಗೆ ಹೋಗ್ಬೇಕು. ಓಕೆ, 1-2-3 ಡೇಸ್ ಆಯಿತು ಆರಾಮ ಮನೇಲಿ ಇದ್ರು. 4 ಡೇ ಆಯ್ತಲ್ವಾ? 4 ಡೇಸ್ ಆಯ್ತು ಆಲ್ರೆಡಿ. ಓಕೆ, ಪರವಾಗಿಲ್ಲ ಇವಾಗ. ಆದರೆ ಮೆಟ್ರೋದಲ್ಲಿ ರಶ್ ಇರುತ್ತಲ್ಲ ರೀ, ಕೈ ನೋವು ಮಾಡ್ಕೊತೀರೇನೋ ಅಂತ. ವರ್ಕ್ ಫ್ರಮ್ ತೊಗೊಳಕ್ಕಾಗಲ್ವಾ? ಹುಷಾರಾಗಿ ಹೋಗಿ ಅಷ್ಟೇ. ನಿಮ್ಮ ಟೈಮಿಗೆ ಅಷ್ಟು ಜನ ಇರಲ್ಲ ಅನ್ಕೊಂತೀನಲ್ಲ, ತುಂಬ ಜನ ಇರಲ್ಲ, ತುಂಬ ರಶ್ ಇರಲ್ಲ. ಓಕೆ ಇರುತ್ತೆ. ಇವ್ರ ಟೈಮ್ ಅಂದರೆ ಸೌತ್ ಆಫ್ರಿಕನ್ ಶಿಫ್ಟ್ ಅಲ್ವಾ, ಹಂಗಾಗಿ ಸ್ವಲ್ಪ ಪರವಾಗಿಲ್ಲ, ಓಕೆ ಇರುತ್ತೆ. ನೈಟು ಅಷ್ಟೇ ಅಲ್ವಾ? ನೈಟು ಅಷ್ಟೇ, ಬೆಳಗ್ಗೆನೂ ಅಷ್ಟೇ, ಸ್ವಲ್ಪ ಪರವಾಗಿಲ್ಲ ಅನ್ನೋ ಥರ ಇರುತ್ತೆ. ಓಕೆ, ನೋಡೋಣ, ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡಿ. ಹಾಗೆಯೇ ಒಂದಷ್ಟು ಹಳೆ ವೀಡಿಯೋಸ್ ಕ್ಲಿಪ್ಪಿಂಗ್ಸ್ ಎಲ್ಲ ಇದೆ. ಅಂದರೆ ಇದಕ್ಕಿಂತ ಮುಂಚೆ ತೊಗೊಂಡಿದ್ದು, ಏಟಾಗೋಕ್ಕೆ ಅದಕ್ಕಿಂತ ಮುಂಚೆ ಮನೆಯಲ್ಲೇ ಮಕ್ಕಳ ಜೊತೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ದೆ. ಅದನ್ನು ಕೂಡ ಆ್ಯಡ್ ಮಾಡ್ತೀನಿ ಇರ್ತೀನಿ ಬ್ಲಾಗಲ್ಲಿ. ನೋಡಿ, ಬ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಇವರು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆನಾ? ನಂತರ ಹೇಳಕ್ಕೆ ಬರಲ್ಲ, ನಂತರ ಹೇಳಿದ್ದೀನಿ. ಓಕೆ, ಥ್ಯಾಂಕ್ ಯು. ನೋಡಿದ್ರಲ್ಲ ಅನಿಲ್ ಹೇಗಿದ್ದಾರೆ ಅಂತೇಳಿ. ಆರಾಮಾಗಿದ್ದಾರೆ, ಏನು ತೊಂದರೆ ಇಲ್ಲ. ಕೈಗೆ ಸ್ವಲ್ಪ ಏಟಾಗಿತ್ತು, ಕಾಲಿಗೆ ಸ್ವಲ್ಪ ಏಟಾಗಿತ್ತು, ನೋವು ಇದೆ ಅಂತೆ ಇನ್ನೂ. ಬಟ್ ಪರವಾಗಿಲ್ಲ. ನಾನು 1-2-3 ಡೇಸ್ ಏನು ಬ್ಲಾಗೇ ಮಾಡೋಕ್ಕೆ ಹೋಗಿಲ್ಲ. ಒಂದು ಸ್ವಲ್ಪ ಅದೇ ಟೆನ್ಷನಿದ್ದು, ಅದೇ ಒಂದು ಮೂಡಿಂದ ಹೊರಗಡೆ ಬರಬೇಕಿತ್ತು. ಹಾಗಾಗಿ ಒಂಥರ ಆರಾಮಾಗಿದ್ದಾಗ ಈ ಥರ ಆದಾಗ ಒಂದು ಸ್ವಲ್ಪ ಬೇಜಾರಾಗೋದು ನಿಜ. ಅದು ಬಿಟ್ಟು ಪರವಾಗಿಲ್ಲ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಮೆಸೇಜ್ ಮಾಡಿದಿರಿ, ಕಮೆಂಟ್ ಮಾಡಿದಿರಿ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಪ್ರೀತಿ ಹಾರೈಕೆಯಿಂದ ಏನೂ ತೊಂದರೆ ಆಗದೆ ಆರಾಮಾಗಿ ಇದ್ದಾರೆ. ಇನ್ನು ನನ್ನ ಟೆರಸ್ ಗಿಡಗಳೆಲ್ಲ ಸ್ವಲ್ಪ ಚೆನ್ನಾಗಿ ಬರ್ತಾಯಿದೆ. ಸ್ವಲ್ಪ ಸೊಪ್ಪು ತರಕಾರಿಗೆಲ್ಲ ಹಾಕ್ಕೋಬೇಕು ಅಂತ ಆಸೆ. ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪೆಲ್ಲ ಹಾಕ್ಕೊಂಡಿದ್ವಿ, ಚೆನ್ನಾಗಿ ಬಂದಿತ್ತು. ಅದೆಲ್ಲ ಸುಮಾರು ಸರಿ ಕಿತ್ಕೊಂಡು ಮನೇಲಿ ಯೂಸ್ ಮಾಡಿದ್ದು ಆಯಿತು. ನಮ್ಮ ಕೃಷ್ಣ ಅಂತೂ ಜಾಸ್ತಿ ಇಂಟ್ರೆಸ್ಟು ಈ ಥರ ಎಲ್ಲ ಸೊಪ್ಪು ತರಕಾರಿ ಎಲ್ಲ ಬೆಳೆಯೋದಕ್ಕೆ. ಅವನೇ ಸ್ವಲ್ಪ ಪಾಟ್ ಎಲ್ಲಾದರೂ ಖಾಲಿ ಇದ್ದರೆ, ಯಾವುದಾದ್ರೂ ಪಾಟ್ ಖಾಲಿ ಆದರೆ, ಏನಾದರೂ ಗಿಡ ಬರಲಿಲ್ಲ ಅಂತಂದರೆ ಆ ಜಾಗದಲ್ಲಿ ಮೆಂತ್ಯ ಮತ್ತು ಕೊತ್ತಂಬರಿ ಬೀಜ ಎಲ್ಲ ಹಾಕಿಬಿಟ್ಟು ಕೊತ್ತಂಬರಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪೆಲ್ಲ ಬೆಳೆಸ್ತಾ ಇರ್ತಾನೆ.
ನನಗೂ ಯೂಸ್ ಆಗುತ್ತೆ ಅದು ಆ್ಯಕ್ಚುಲಿ. ಬೇಕು ಅಂದಾಗ ಕಿತ್ಕೋಬೋದು. ಇನ್ನು ಇವಾಗ ದುಂಡ್ಮಲ್ಗೆ ಸೀಸನ್ ಇರೋದ್ರಿಂದ ಎಲ್ಲ ಗಿಡದಲ್ಲೂ ದುಂಡ್ಮಲ್ಗೆ ಬಿಡ್ತಾ ಇದೆ. ಒಂದು 2 ಇದೆ ದುಂಡ್ಮಲ್ಗೆ, ಚೆನ್ನಾಗಿ ಬರುತ್ತೆ. ಒಂದು 4, 5 ಈ ಥರ ಎಲ್ಲ ಬರ್ತಾ ಇರುತ್ತೆ. ಇನ್ನು ತುಳಸಿ ಅಂತೂ ಒಂಥರ ತುಳಸಿ ವನ ನಮ್ಮ ಮನೆ ಅಂತ ಹೇಳ್ಬೋದು. ಅಷ್ಟೊಂದು ತುಳಸಿ ಬರುತ್ತೆ ನಮ್ಮ ಮನೆಯಲ್ಲಿ. ಇನ್ನಿವತ್ತು ಬ್ರೇಕ್ಫಾಸ್ಟ್ಗೆ ನಾನು ಚಿತ್ರಾನ್ನ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಕ್ಯಾರೆಟ್ ಎಲ್ಲ ಹಾಕ್ಬಿಟ್ಟು ಚಿತ್ರಾನ್ನ ಮಾಡೋಣ ಅಂತೇಳಿ. ನಾರ್ಮಲ್ ಚಿತ್ರಾನ್ನ ಆದರೆ ಅಷ್ಟು ಇಷ್ಟಪಡಲ್ಲ, ಕ್ಯಾರೆಟ್ ಎಲ್ಲ ತುರಿದು ಹಾಕಿದ್ರೆ ಸ್ವಲ್ಪ ಇಷ್ಟ ಆಗುತ್ತೆ ಮಕ್ಕಳಿಗೆ ಅಂಥೇಳಿ. ಇನ್ನು ಇವತ್ತು ಸಿಂಪಲ್ಲಾಗಿ ಸಾದಾ ವ್ಲಾಗ್ ಆಗಿರುತ್ತೆ. ಏನು ಅಂತ ರೆಸಿಪಿ ಆಗಲಿ ಅಥವಾ ಏನು ವಿಷಯ ಆಗಲಿ ಏನೂ ಇಲ್ಲ ಇವತ್ತು. ಸಿಂಪಲ್ ಆಗಿದೆ ವ್ಲಾಗು. ನಾನು ಎಂಗೇಜಿಂಗ್ ಆಗಿಡಬೇಕು ಅಂಥೇಳಿ ವ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ. ಒಂದು 2-3 ದಿನ ನಾನು ವ್ಲಾಗ್ ಏನು ಮಾಡೋಕ್ಕಾಗಿರಲಿಲ್ಲ. ಇನ್ನು ಈ ವೀಕಲ್ಲಿ ನನ್ನ ಬರ್ತಡೇ ಕೂಡ ಇತ್ತು. ಬರ್ತಡೇದು ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ನನ್ನ ಬರ್ತಡೇ ವ್ಲಾಗ್ ಆಗಿರುತ್ತೆ. ನೋಡಿ, ನಿಮಗೆಲ್ಲ ಇಷ್ಟ ಆಗ್ಬೋದು. ಏನಿಲ್ಲ, ಈ ಸರಿ ಎಲ್ಲೋ ಹೋಗಬೇಕು ಹಾಗೆ ಹಿಂಗೆ ಅಂತ ಎಲ್ಲ ಪ್ಲ್ಯಾನ್ ಇತ್ತು. ಬಟ್ ಕೆಲಸಗಳೆಲ್ಲ ಸ್ವಲ್ಪ ಇದೆ ಜಾಸ್ತಿ, ಹಾಗಾಗಿ ಎಲ್ಲೂ ಹೋಗೋಕ್ಕಾಗ್ತಾಯಿಲ್ಲ. ಪ್ರತಿ ಸರ್ತಿನೂ ಅಷ್ಟೇ, ನಾವು ಎಲ್ಲರೂ ಹೋಗ್ತಿದ್ವಿ, ಬರ್ತಡೇ ಆಗಿರ್ಬೋದು, ಆ್ಯನಿವರ್ಸರಿ ಆಗಿರ್ಬೋದು ಅದಕ್ಕೆಲ್ಲ. ಬಟ್ ಈ ಸರಿ ನಮಗೆ ಆಗ್ತಾಯಿಲ್ಲ ಹೋಗೋದಕ್ಕೆ ಎಲ್ಲೂ. ಬೇರೆ ಕೆಲಸಗಳಲ್ಲಿ ಬ್ಯುಸಿ ಇರೋದ್ರಿಂದ ಹೋಗೋಕ್ಕಾಗ್ತಾಯಿಲ್ಲ. ಇನ್ನು ಮಕ್ಳಿಗೆ ರಜೆ ಇರೋದ್ರಿಂದ ಪ್ರತಿದಿನ ಒಂದೊಂದು ಥರದ ಫ್ರೂಟು ನಮ್ಮ ಮನೇಲಿ ತರ್ತಾರೆ ಅನಿಲು. ಬೆಳಗ್ಗೆನೇ ನೀಟಾಗಿ ರೆಡಿ ಮಾಡಿ ಇಟ್ಬಿಡ್ತೀನಿ. ಇವತ್ತು ಗ್ರೇಪ್ಸ್ ತಂದಿದ್ದರು, ಅದಕ್ಕೆ ಸ್ವಲ್ಪ ಬೇಕಿಂಗ್ ಸೋಡಾ ಹಾಗೆ ಸಾಲ್ಟ್ ಹಾಕಿ ಒಂದು 15 to 20 ಮಿನಿಟ್ಸು ಹಾಗೆ ನೀರಲ್ಲಿ ಹಾಕಿಟ್ಟು ಅದಾದ ನಂತರ ಸ್ವಲ್ಪ ತೊಳೆದು ಇಟ್ಬಿಟ್ರೆ ಅವರು ಬೇಕಾದಾಗ ಬಂದುಬಿಟ್ಟು ತಿನ್ಕೊತಾರೆ. ಇಲ್ಲಾಂದರೆ ಅವಾಗವಾಗ ತೊಳ್ಕೊಡೋದು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂಥೇಳಿ ನಾನು ಒಂದೇ ಸರಿ ತೊಳೆದಿಟ್ಬಿಡ್ತಾ ಇದ್ದೀನಿ. ಇನ್ನು ಅನಿಲ್ ಕೂಡ ಆಫೀಸ್ಗೆ ಹೊರಡ್ತಾಯಿದ್ರು. ಅವ್ರಿಗೆ ಏನೇನೋ ಮುದ್ದೆ ಮತ್ತು ಬಾಕ್ಸ್ಗೆ ಇವತ್ತು ಚಿತ್ರಾನ್ನನೇ ಕಟ್ತಾಯಿದ್ದೀನಿ. ಅದ್ರ ಜೊತೆಗೆ ಸಲಾಡು ಈ ಥರ ಇರುತ್ತೆ. ಹಾಗೆ ಗ್ರೇಪ್ಸ್ ಕೂಡ ಹಾಕ್ಕೊಟ್ಟೆ ಇವತ್ತು ಒಂದು ಸ್ವಲ್ಪ. ಗ್ರೇಪ್ಸ್ ಹೆಂಗಿದ್ರು ಇತ್ತಲ್ಲ ಜಾಸ್ತಿ ಅಂತ ಹೇಳಿ. ಇನ್ನು ಅದಾದಮೇಲೆ ಮಕ್ಕಳಿಗೆ ಏನಾದರೂ ಎಂಗೇಜಿಂಗ್ ಆಗಿಡೋದಕ್ಕೆ ಆ್ಯಕ್ಟಿವಿಟಿ ಏನಾದರೂ ಮಾಡಿಸ್ಬೋದು ಅಂತ ಅಂದರೆ ಅದನ್ನು ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನನಗೂ ಕೂಡ ಅಷ್ಟೇನು ಬರೋದಿಲ್ಲ. ಅಂದರೆ ಕ್ರೋಶೆಟ್ ಮಾಡೋದು, ಅಂದರೆ ಡಿಸೈನ್ ಎಲ್ಲ ಮಾಡ್ತಾರಲ್ಲ ಉಲ್ಲನಲ್ಲಿ, ಅದು ಸ್ವೆಟರ್ ಆಗಿರ್ಬೋದು ಅಥವಾ ಸುಮ್ಮನೆ ಒಂದು ಸ್ಕ್ವೇರ್ ಆಗಿರ್ಬೋದು, ಏನಾದರೂ ಒಂದು ಡಿಸೈನ್ ಈ ಥರ ಕೀ ಚೈನ್ ಈ ಥರ ಎಲ್ಲ ಮಾಡ್ತಿರ್ತಾರೆ. ಅದನ್ನು ನಾನು ಕೂಡ ನಮ್ಮಮ್ಮ ಮಾಡೋರಲ್ಲ ಅದನ್ನು ನೋಡಿ ಕಲ್ತಿದ್ದೆ. ಆವಾಗ ಕಲ್ತಿದ್ದಂದರೆ ಸುಮ್ಮನೆ ಹಾಗೆ ಮಾಡೋಕ್ಕೆ ಬರ್ತಾಯಿತ್ತು. ನನಗೇನು ತುಂಬ ಏನು ಚೆನ್ನಾಗೆಲ್ಲ ಮಾಡೋಕ್ಕೆ ಬರೋದಿಲ್ಲ. ನನಗೇನು ಬರುತ್ತೆ ಅದನ್ನೇ ನಮ್ಮ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೆ. ಅವ್ರಿಗೂ ಕೂಡ ತುಂಬ ಇಷ್ಟ ಆಯಿತು. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇದನ್ನು. ಅವ್ರಿಗೂ ಇಷ್ಟ ಆಗಿತ್ತು. ಅಂದರೆ ಇಂಟ್ರೆಸ್ಟಿಂದ ಮಾಡ್ತಾಯಿದ್ರು ಅವರು. 3 ಜನನೂ ಅಷ್ಟೇ ಎಷ್ಟು ಇಂಟ್ರೆಸ್ಟಿಂದ ಮಾಡ್ತಾಯಿದ್ರು ಅಂದರೆ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅಷ್ಟು ಅದರೊಳಗಡೆ ಹೋಗ್ಬಿಟ್ಟಿದ್ರು. ನೀವು ಏನಾದರೂ ಈ ಥರ ಇದ್ದರೆ, ನಿಮಗೆ ಮಕ್ಕಳು ಮನೆಯಲ್ಲಿ ತುಂಬ ಕಾಟ ಕೊಡ್ತಾ ಇದ್ದಾರೆ, ಟಿ ವಿ ನೋಡೋದು, ಮೊಬೈಲ್ ನೋಡೋದು ಎಲ್ಲ ಮಾಡ್ತಿದ್ದಾರೆ ಅಂದರೆ ಕ್ರೋಶೆಟ್ದು ಡಿಸೈನ್ದು ತೋರಿಸ್ಬಿಡಿ ಯೂಟ್ಯೂಬಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ. ಅದ್ರ ಜೊತೆಗೆ ಒಂದು ಕ್ರೋಶೆಟ್ ನೀಡಲು ಉಲ್ಲನ್ ಏನಾದ್ರು ಕೊಟ್ಬಿಡಿ, ಈ ಥರ ಹೇಳ್ಕೊಟ್ಬಿಡಿ. ಅವ್ರಿಗೊಂಥರ ಇಂಟ್ರೆಸ್ಟ್ ಬರುತ್ತೆ, ಖಂಡಿತ ಇಂಟ್ರೆಸ್ಟ್ ಬರುತ್ತೆ. ನನ್ನ ಮಗನಿಗೂ ಸಖತ್ ಇಂಟ್ರೆಸ್ಟು. ನಾನು ಒಂದಷ್ಟು ದಿನ ಮಾಡ್ತಾ ಇದ್ನಲ್ವ, ಆವಾಗ ಅವನು ಮಾಡ್ತಾಯಿದ್ದ, ಅವ್ನು ಕಲ್ತ್ಕೊಂಡ್ಬಿಟ್ಟಿದ್ದೆ. ಇನ್ನು ಇವರಿಬ್ರಿಗೂ ಇವಾಗ ಹೊಸದಾಗಿ ಹೇಳ್ಕೊಡ್ತಾ ಇದ್ದೆ. ಸುಮ್ಮನೆ ಒಂದು ಲೈನ್ ಮಾಡಿದ್ರು ಅವ್ರಿಗೇನೋ ಒಂಥರ ಖುಷಿ. ಡಿಸೈನ್ ಮಾಡಿದ್ವಿ, ಅದು ಮಾಡಿದ್ವಿ ಅಂತ ಹೇಳಿ ಒಂದು ಫುಲ್ಲು ಖುಷಿ ಅಂದರೆ ಖುಷಿ ಪಡ್ತಾಯಿದ್ರು. ನನಗೂ ಅದೇ ಅನ್ನಿಸ್ತು, ಹೌದು ಡೈಲಿ ಒಂದು ಸ್ವಲ್ಪ ಹೊತ್ತು, ಒಂದು 1/2 hour 1 hour ಈ ಥರ ಕೂರಿಸ್ಕೋಬೋದಲ್ಲ ಅಂತ ಅನ್ನಿಸ್ತಾ ಇತ್ತು. ನೀವು ಕೂಡ ನಿಮ್ಮ ಮನೇಲಿ ಮಕ್ಕಳಿದ್ರೆ ಖಂಡಿತ ಟ್ರೈ ಮಾಡಿ, ಅವ್ರಿಗೂ ಇಷ್ಟ ಆಗುತ್ತೆ. ನಾನು ಎಷ್ಟೊಂದು ಡಿಸೈನ್ಸ್ ಎಲ್ಲ ಮಾಡಿದ್ದೀನಿ. ಇದರಲ್ಲಿ ಒಂದು ಕ್ಯಾಪ್ ಮಾಡಿದ್ದೀನಿ. ನೀವು ನೋಡಿ ಇವತ್ತಿನ ವೀಡಿಯೋದಲ್ಲಿ ನಾನು ಏನೇನೆಲ್ಲ ಚಿಕ್ಕದಾಗಿ ಡಿಸೈನ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ನನಗೆ ಅಷ್ಟು ಎಕ್ಸ್ಪರ್ಟ್ ಅಲ್ಲ, ಸುಮ್ಮನೆ ನಾನು ಕೂಡ ನೋಡಿ, ಅಂದರೆ ನಮ್ಮಮ್ಮ ಮಾಡೋರು ಅವಾಗೇನು ನಾನು ಮಾಡ್ತಾನೂ ಇರಲಿಲ್ಲ. ಆದ್ರೂ ಸುಮ್ಮನೆ ಒಂದು ಸಿಂಪಲಾಗಿ ಕಲ್ತ್ಕೊಂಡಿದ್ದೆ. ಅದು ಇವಾಗ ಯೂಸ್ ಆಯಿತು. ಸುಮ್ಮನೆ ನನಗೂ ಯಾವಾಗಾದರೂ ಬೇಜಾರಾದಾಗ ಮಾಡ್ಬೋದು ಅಂತ ಹೇಳಿ ಒಂದು ಪುಟಾಣಿ ಕ್ಯಾಪ್ ಮಾಡಿದ್ದೆ. ಎಷ್ಟು ಕ್ಯೂಟಾಗಿದೆ ಗೊತ್ತಾ, ಅದು ಎಲ್ಲರಿಗೂ ಇಷ್ಟ ಆಯಿತು. ಅದು ನೋಡಿದ ತಕ್ಷಣವೇ ನಮ್ಮ ಚಿನ್ನಿನೂ ಅಷ್ಟೇ ತುಂಬ ಇಷ್ಟಪಡ್ತಾಯಿದ್ಲು. ಸಮ್ಮರ್ ಹಾಲಿಡೇಸಲ್ಲಿ ಈ ಥರ ಮಕ್ಕಳಿಗೆ ಏನಾದರೂ ಡಿಫ್ರೆಂಟಾಗಿ ಮಾಡಿಸ್ತಾ ಇದ್ದರೆ ಇಷ್ಟ ಆಗುತ್ತೆ. ಒಂದೊಂದು ದಿನ ಚೆಸ್ಸು, ಒಂದೊಂದು ದಿನ ಗೇಮ್ಸ್ ಎಲ್ಲ ಆಡ್ತಿರ್ತೀವಲ್ಲ, ಬೋರ್ಡ್ ಗೇಮ್ಸ್ ಈ ಥರ ಎಲ್ಲ ಆಡಿಸ್ಬೋದು. ಹಾಗೆ ಹೊರಗಡೆ ಒಂದು ಸ್ವಲ್ಪ ಹೊತ್ತು ಸೈಕಲ್ ಓಡ್ಸೋಕೆ ಕರ್ಕೊಂಡೋಗ್ಬೋದು, ಪಾರ್ಕಿಗೆ ಕರ್ಕೊಂಡೋಗ್ಬೋದು ಅಲ್ವಾ. ಒಂದಿನ ಈ ಥರ ಕ್ರೋಶೆಟ್ ಏನಾದರೂ ಮಾಡೋಕ್ಕೆ ಹೇಳ್ಕೊಡ್ಬೋದು. ಈ ಥರ ಒಂದು ಪ್ಲ್ಯಾನ್ ಮಾಡ್ಕೋಬೋದು. ಸಮ್ಮರ್ ಕ್ಯಾಂಪು ಇರುತ್ತೆ. ಆ ಥರ ಯಾವಾಗಾದರೂ ಫ್ರೀ ಆಗಿದ್ದಾಗ ಈ ರೀತಿ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿಸಿದಾಗ ಅವ್ರಿಗೆ ಮೈಂಡ್ ಮತ್ತು ಬಾಡಿ ಕೋಆರ್ಡಿನೇಷನ್ ಚೆನ್ನಾಗಾಗತ್ತೆ ಇದರಿಂದ. ಹಾಗಾಗಿ ನಾನು ಇದನ್ನು ಹೇಳ್ಕೊಡ್ತೆ. ಇದೆಲ್ಲ ನಾನು ಮಾಡಿರೋದು. ಇದು ಸ್ಕ್ವೇರು ಮತ್ತು ಈ ಕ್ಯಾಪು ಕೂಡ ನಾನೇ ಮಾಡಿರೋದು. ಸುಮ್ಮನೆ ಹಾಗೆ ಒಂದಷ್ಟು ಸ್ವಲ್ಪ ಇತ್ತು, ಜಾಸ್ತಿ ಏನಿರಲಿಲ್ಲ. ಅಂದರೆ
ಅದು ಉಲನ್ ಏನಿದೆ ಅದು ಜಾಸ್ತಿ ಇರಲಿಲ್ಲ. ಇದ್ದಿದ್ರೆ ಇನ್ನೂ ಜಾಸ್ತಿ ಮಾಡ್ಬೋದಾಗಿತ್ತು, ಯಾರನ್ನ ಕಡಿಮೆ ಇತ್ತು, ಹಾಗಾಗಿ ಚಿಕ್ಕದಾಗಿ ಮಾಡಿದ್ದು ಡಬಲ್ ಕಲರಲ್ಲಿ. ತುಂಬಾ ಚೆನ್ನಾಗಿ ಬಂದಿತ್ತು, ನಂಗೆ ಸಖತ್ ಇಷ್ಟ ಆಯಿತು. ನಿಮ್ಗೆ ಇಷ್ಟ ಆಯಿತಾ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಇದು ಕ್ರೋಶೆಟ್ ಸೆಟ್ ಬಂದುಬಿಟ್ಟು ನಾನು ಅಮೆಝಾನಲ್ಲಿ ತರಿಸಿರೋದು. ಸೆಟ್ ಎಲ್ಲ ಚೆನ್ನಾಗಿದೆ, ಆದರೆ ಅದರದ್ದು ಬ್ಯಾಗ್ ಇದೆಯಲ್ಲ ಅದು ಒಂದು ಸ್ವಲ್ಪ ಡ್ಯಾಮೇಜ್ ಬಂದಿತ್ತು. ಅಂತ ಅಂದರೆ ಜಿಪ್ ಹೋಗ್ಬಿಟ್ಟಿತ್ತು. ಪರವಾಗಿಲ್ಲ ಬಿಡು, ಒಳಗಡೆ ಇರೋ ಸೆಟ್ ಎಲ್ಲ ಚೆನ್ನಾಗಿದೆಯಲ್ಲ ಅಂತ ಹಾಗೆ ಇಟ್ಕೊಂಡಿದ್ದೀನಿ. ನಿಮ್ಗೇನಾದರೂ ಬೇಕು ಅಂತ ಅಂದರೆ ನಾನು ಟ್ಯಾಗ್ ಮಾಡಿರ್ತೀನಿ ಆ ಪ್ರಾಡಕ್ಟ್ನ, ಬೈ ಮಾಡಿ. ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು. ಬಿದ್ದು ಬಂದ್ರಲ್ವ, ಹಾಗಾಗಿ ಅವ್ರನ್ನ ದೇವಸ್ಥಾನಕ್ಕೆ ಕರ್ಕೊಂಡೋಗಿದ್ದೆ. ಒಂಥರ ರಾಯರ ದರ್ಶನ ಮಾಡಿದ್ರೆ ಒಂದು ಸಮಾಧಾನ ಆಗುತ್ತೆ ಅಂತೇಳಿ ರಾಯರ ಹತ್ರ ಕರ್ಕೊಂಡೋಗಿ ಬಂದೆ. ಅದು ಅಲ್ಲದೆ ನನಗೆ ಡಬಲ್ಸ್ ಬೇರೆ ಓಡ್ಸೋಕ್ಕೆ ಬರ್ತಾ ಇರಲಿಲ್ಲ. ಅವತ್ತಂತೂ ನಿಜವಾಗ್ಲೂ ಒಂಥರ ಫಜೀತಿ ಆದಂಗೆ ಆಗೋಯ್ತು ನನಗೆ. ಗಾಡಿ ಓಡಿಸೋದೊಂದು ಭಯ, ಈ ಕಡೆ ಇವ್ರು ಗೇಟ್ ಆಗಿರೋದೊಂದು ಭಯ, ಎಲ್ಲ ಟೆನ್ಷನಲ್ಲಿದ್ದೆ ನಾನು ಅವತ್ತು. ಇವಾಗ ಓಕೆ, ರಿಲ್ಯಾಕ್ಸ್ ಆಗಿದ್ದೀನಿ. ಅದಾದಮೇಲೆ ನಮ್ಮ ಅಮ್ಮ ನನ್ನ ತಮ್ಮ ಎಲ್ಲ ಬಂದಿದ್ದರು ನೋಡ್ಕೊಂಡು ಹೋಗಿ ಅಂತ ಹೇಳಿ. ಅವರು ಕೂಡ ಗಾಬರಿ ಆಗಿದ್ರು, ಏನಾಗಿದೆ. ನಾನು ಎಷ್ಟು ಹೇಳಿದ್ರೂ ಅವ್ರಿಗೆ ಒಂಥರ ಸಮಾಧಾನ ಇಲ್ಲ. ಏನಾಗಿದೆಯೋ ಏನು ಅಂತ ಹೇಳಿ, ಏನೂ ಆಗಿಲ್ಲ ಅಂತ ಹೇಳಿದ್ರೂ ಸಮಾಧಾನ ಇಲ್ಲ. ಬಂದ್ಬಿಟ್ಟು ನೋಡ್ಕೊಂಡು ಮಾತಾಡಿಸ್ಕೊಂಡು ಹಾಗೆ ನಮ್ಮ ಚಿನ್ನಿನೂ ಕರ್ಕೊಂಡು ಹೋದ್ರು ನಮ್ಮಮ್ಮ. ಒಂದು 2 ದಿವಸ ಇದ್ದು ಬರ್ತಾಳೆ ಅಂತ ಹೇಳಿ ಹೋದ್ಲು. ನಮ್ಮ ಚಿನ್ನಿನೂ ಒಂದು 2 ದಿವಸ ಇದ್ಬಿಟ್ಟು ಬರೋದಕ್ಕೆ ಅಂಥೇಳಿ ನಮ್ಮವ್ರ ಮನೆಗೆ. ನಮ್ಮನೆ ಒಂಥರ ಖಾಲಿ ಹೊಡೆಯುತ್ತೆ ನಮ್ಮ ಚಿನ್ನಿ ಇಲ್ಲ ಅಂದರೆ. ಸೊ ನಾನು ಹೋಗಿ ಕರ್ಕೊಂಡು ಬರಬೇಕು. ಇನ್ನು ನನ್ನ ತಮ್ಮನ ಮಗನ ಬರ್ತಡೇ ಕ್ಲಿಮ್ಸ್ ಇದೆ, ಅದನ್ನು ಕೂಡ ಶೇರ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಎಷ್ಟು ಕ್ಯೂಟಾಗಿ ಡ್ಯಾನ್ಸ್ ಮಾಡ್ತಾಯಿದ್ದ ಅವ್ನ ಬರ್ಡೇ ದಿನ. ಅದ್ರದ್ದು ಮೆಮೊರೀಸ್ ಇರುತ್ತೆ ಅಂತ ಹೇಳಿ, ಅಂದರೆ ನನ್ನ ಮೊಬೈಲಲ್ಲಿ ಮೆಮೊರಿ ಕಮ್ಮಿ ಆಗಿಬಿಟ್ರೆ ನಾನು ಡಿಲೀಟ್ ಮಾಡ್ಕೊಂಡ್ಬಿಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮದುವೆ ಮಾಡ್ಬೋದಲ್ಲ ನಿಮ್ಗೆ, ಎಷ್ಟಾಗ್ತೀಯೋ ಇನ್ನೇ ಊರಿಗೆ ಟ್ರೈನ್ ಹತ್ಕೊಂಡು ಹೋಗ್ತೀರ. ಡ್ಯಾನ್ಸ್ ಮಾಡಪ್ಪ, ಡ್ಯಾನ್ಸ್ ಡ್ಯಾನ್ಸ್. ಎದ್ದೋ, ಡ್ಯಾನ್ಸ್ ಮಾಡಿ, ಎದ್ದು ನಿಂತ್ಕೋ. ಕೇಕ್ ಮುಟ್ತಿಲ್ವಲ್ಲ ಹೇಳು. ಇವನು ಕೇಕ್ ಪಚ್ಚಿ ಮಾಡ್ಬಿಡ್ತಿದ್ದ ಅತ್ಲಾಗೆ. ಇಷ್ಟೊತ್ತಿಗೆ ಬ್ಯಾಟಿಂಗ್ ಶುರು ಮಾಡಿರೋ.